ತುಂಬಾ ಅದ್ಭುತವಾಗಿದೆ ಬ್ರೋ ಮೂವಿ. ಇನ್ನೊಬ್ಬ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಖಡಕ್ ಹೀರೋ ಸಿಕ್ಕಿದ್ರು ಅಂತಾನೆ ಹೇಳ್ಬೋದು. ಜಿಗರ್ ಮೂವಿ ಕದರ್ ಆಗಿದೆ ಗುರು. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾನ ನೋಡಬೇಕು. ಕೆಲವೊಂದು ಪರಿಸ್ಥಿತಿಗಳು ಅವ್ರನ್ನ ಕೆಟ್ಟವರಾಗಿ ಮಾಡುತ್ತೆ ಹೊರತು ಅವ್ರು ಬೇಕು ಅಂತ ಯಾರೂ ಆಗಲ್ಲ ಬ್ರದರ್. ಇನ್ನೊಂದು ಮೆಸೇಜ್ ಏನಂತಂದ್ರೆ, ಹುಡುಗರ ಹತ್ರ ಕರೆಕ್ಟಾಗಿ ಇದ್ದಾಗ ಎಲ್ಲ ಹುಡುಗಿರು ಬರ್ತಾರೆ. ಹುಡುಗ ಒಂಚೂರು ಹಾಳಾದ್ರೆ ಯಾವಳು ಇರಲ್ಲ. ಇದನ್ನ ಹುಡುಗರು ಫಸ್ಟ್ ಆಫ್ ಆಲ್ ತಿಳ್ಕೊಬೇಕು. ಅವ್ರು ಚೆನ್ನಾಗಿದ್ದಾಗ ಲವ್ ಮಾಡ್ತಾರೆ, ಅವನೇನೋ ಹೆಚ್ಚು ಕಡಿಮೆ ಮಾಡ್ಕೊಂತಾನೆ, ಪರಿಸ್ಥಿತಿಗಳು ಹಂಗಿರುತ್ತೆ. ಅದಾದ ತಕ್ಷಣ ಬಿಟ್ಟೋಗ್ಬಿಡ್ತಾರೆ ಹುಡುಗಿರು. ಅಂಥ ಹುಡುಗಿರನ್ನ ಕರ್ಕೊಬಂದು ಮೂವಿ ತೋರಿಸ್ರಿ. ಒಟ್ಟಿಗೆ ಸೂಪರ್ ಆಗಿದೆ ಬ್ರದರ್ ಮೂವಿ. ಅದೇ ಬ್ರದರ್, ಲವ್ ಸ್ಟೋರಿನ ನಂಬಕ್ಕೆ ಹೋಗ್ಬಾರ್ದು. ಅವ್ನು ಚೆನ್ನಾಗಿದ್ದ ಹೀರೋ ಲವ್ ಮಾಡಿದ್ರು, ಏನೋ ಒಂದು ಹೆಚ್ಚು ಕಡಿಮೆ ಆಯ್ತದೆ ಲೈಫಲ್ಲಿ. ಯಾವಾಗ ಕಷ್ಟ ಬಂದಾಗಲೂ ಜೊತೆಗಿರ್ತಾಳಲ್ಲ, ಅವಳು ನಿಜವಾದ ಡವ್ವು. ಇನ್ನು ಮಿಕ್ತವ್ರನ್ನ ಡವ್ ಅಲ್ಲ. ಅರ್ಥ ಮಾಡ್ಕೊಂಬಿಡ್ರಿ. ದಯವಿಟ್ಟು ಲವ್ ಮಾಡಿದಾರೆ ನಿಯತ್ತಾಗಿ ಮಾಡಿ ಅಂತ ಹೇಳ್ತೀನಿ. ಕಷ್ಟ ಆಗಲಿ ಸುಖ ಆಗಲಿ, ಅವ್ನು ಸಾಯಲಿ, ಅವ್ನು ಜೈಲ್ಗಲ್ಲ, ಎಲ್ಲಿಗಾದ್ರೂ ಹೋಗ್ಲಿ, ಕಡೆ ತನಕ ಇರ್ತಾಳೆ ಗೊತ್ತಾ, ಅವಳು ನಿಜವಾದ ಲವರ್. ಅಂದರೆ ಈ ಮೂವಿ ನೋಡಿ ಎಲ್ಲ ಲವರ್ಗಳು ಬಂದು ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅನಿಸ್ತು ಬ್ರೋ. ಎಲ್ಲ ಸಿನಿಮಾದಲ್ಲಿ ಹೀರೋನ ಗೆಲ್ಬೇಕು ಅಂತ ಏನಿಲ್ಲ, ಹೀರೋ ಸೋಲ್ಬೇಕು ಅನ್ನೋದನ್ನು ಕನ್ನಡ ಇಂಡಸ್ಟ್ರಿಗೆ ತೋರಿಸಿದ್ದಾರೆ. ದಯವಿಟ್ಟು ಎಲ್ಲ ಕಡೆ ಕಾನ್ಸಂಟ್ರೇಷನ್ನ ಬಿಟ್ಟು ಇಂಡಸ್ಟ್ರಿ ಕಡೆ ಕಾನ್ಸಂಟ್ರೇಷನ್ ಕೊಡ್ರಿ. ಇಂಥ ಜಿಗರ್ ಮೂವಿ ಬಂದರೆ ಎಲ್ಲ ಬಂದು ನೋಡಿ. ನಾನು ಇನ್ನೂ ಒಂದು ಹೇಳ್ತೀನಿ, ಡಿ ಬಾಸ್ ಅವ್ರು ರಿಲೀಸ್ ಆಗೋ ಗಂಟೆ ಯಾವ ಸಿನಿಮಾಗಳು ಓಡಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಬ್ರೋ, ಅದಂತೂ ನಿಜ. ಮೊದಲನೇದಾಗಿ ಕನ್ನಡ ಫಿಲ್ಮ್ ವೀಕ್ಷಕರು ಇಷ್ಟೊಂದು ಬಂದಿದ್ದಕ್ಕೆ ತುಂಬ ಖುಷಿ ಅನಿಸ್ತಾ ಐತೆ. ಥಿಯೇಟ್ರ್ ತುಂಬಿ ಹೌಸ್ಫುಲ್ ಆಗಿದೆ, ಅದು ತುಂಬ ಒಂದು ದೊಡ್ಡ ಖುಷಿ. ಇನ್ನೊಂದು ಮೂವಿ ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಾಗದಷ್ಟು ಒಂದು ದೊಡ್ಡ ಒಂದು ಮೇಲಕ್ಕೆ ಅಂತ ಹೇಳ್ಬೋದು. ಒಂದು ಕ್ಲೈಮ್ಯಾಕ್ಸು ಲಾಸ್ಟ್ ಎಕ್ಸ್ಪೆಕ್ಟ್ ಮಾಡಿರ್ಬೋದು ಪ್ರತಿಯೊಬ್ಬರು. ಒಬ್ಬ ಆಡಿಯನ್ಸ್ ಆಗಿ ನಾವು ಕ್ಲೈಮ್ಯಾಕ್ಸ್ನ ಇದೇ ಥರ ಇರ್ಬೋದು, ಒಂದು ಅಟ್ಲೀಸ್ಟ್ 50% ಆದರೂ ನಾವು ಅನ್ಕೋತೀವಿ. 50% ಆದರೂ ಸರಿ ಆಗುತ್ತೆ. ಬಟ್ ಇದರಲ್ಲಿ ನೀವು ಯಾವರಿಗೂ ಇದೊಂದು ಚಾಲೆಂಜ್ ಬರೆದು ಕೊಡ್ತೀನಿ, ಆ ಕ್ಲೈಮ್ಯಾಕ್ಸ್ ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಾಗಲ್ಲ. ತುಂಬ ಟ್ವಿಸ್ಟ್, ಲಾಸ್ಟ್ ಆ ಟ್ವಿಸ್ಟೇ ಚೇಂಜ್ ಆಗಿಬಿಡುತ್ತೆ. ಆ ಥರ ಇದೆ ಮೂವಿ. ತುಂಬ ಚೆನ್ನಾಗಿದೆ. ಸ್ಟೋರಿ ಅಂತೂ ಆ್ಯಕ್ಟಿಂಗ್ ಬಗ್ಗೆ ಹೇಳ್ಬೇಕು ಅಂತಂದರೆ ಅವರು ಏನು ಅನಿಸ್ತಾ ಇರಲ್ಲ, ತುಂಬ ಪಲಗ್ಬಿಟ್ಟು ಒಂದು 10-15 ಫಿಲಮ್ ಮಾಡಿಬಿಟ್ಟು ಪಲಗ್ಬಿಟ್ಟಿದ್ದಾರೆ ಹಂಗೆ ಅನಿಸ್ತಾ ಐತೆ. ಯಾಕಂದರೆ ಎಲ್ಲೂ ಒಂಚೂರು ಲ್ಯಾಗ್ ಅನಿಸ್ತಾ ಇಲ್ಲ, ಒಂಚೂರು ಆ ಫಿಲಮ್ಗೆ ಬೇಡದ್ದು ಏನು ತುರುಕಿಸಿಲ್ಲ. ಎಷ್ಟು ಬೇಕೋ ಅಷ್ಟೇ ಮಾಡವ್ರೆ. ಅಂದರೆ ಮಂಗಳೂರು ಕರಾವಳಿ ಜನತೆಗೆ ಇದರ ಬಗ್ಗೆ ಒಂದು ಸ್ವಲ್ಪ ಐಡಿಯಾಸ್ ಇರುತ್ತೆ. ಯಾಕಂದರೆ ಈ ಥರದ್ದು ಅಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆದೇ ಇರುತ್ತೆ. ಈ ಲವ್ ಸ್ಟೋರೀಸ್ ಆಗಲಿ, ಈ ಹುಡುಗಿಯ ವಿಷಯದಲ್ಲಿ ಮರ್ಡರ್ಗಳಾಗಲಿ, ಈ ಥರ ತುಂಬ ಸರ್ವೇ ಸಾಮಾನ್ಯವಾಗಿರುತ್ತೆ. ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ಕಟ್ಟಿಕೊಡೋದಿದೆಯಲ್ಲ, ಅದು ಡೈರೆಕ್ಟ್ರದು. ಆಮೇಲೆ ಅದನ್ನು ಬೇಕಾದಷ್ಟು ಮಾತ್ರ ಆ್ಯಕ್ಟ್ ಮಾಡೋದು ಅದೊಂದು ಇರೋದು ಕರ್ತವ್ಯ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಎಲ್ಲ ಪ್ರತಿಯೊಂದು ಯೂತೂ ನೋಡಲೇಬೇಕು. ಯಾಕಂದರೆ ಅಂಥ ಮೀನಿಂಗ್ ಇದೆ. ಈಗಿನ ಜನತೆ ಹೆಂಗಿದೆ ಅಂದರೆ, ಈಗಿನ ಯೂತ್ ಹೆಂಗಿದೆ ಅಂದರೆ, ಇವರು ಹೊಡೆಯೋದು ಬಡಿಯೋದು ಒಂದು ಕ್ರೇಜ್ ಥರ ನೋಡ್ತಾ ಇದ್ದಾರೆ. ಆದರೆ ಅದಾದಮೇಲೆ ಹೊಡೆದಾದ್ಮೇಲೆ ಬರೋವಂಥ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಥಿಂಕ್ ಮಾಡಲ್ಲ. ಸೊ ಇದೊಂದು ಮೂವಿ ಇದೆ, ಒಂದು ಮೀನಿಂಗ್ ಇದೆ, ಡೀಪ್ ಮೀನಿಂಗ್ ಇದೆ. ನೀವು ಇಷ್ಟಪಡ್ತಾ ಇರೋರನ್ನ ನಿಮ್ಮ ಒಳ್ಳೆ ಬ್ಯಾಕ್ಗ್ರೌಂಡ್ ಇಟ್ಕೊಂಡೆ ನೀವು ಕಾಪಾಡ್ಕೋಬೇಕು ಅವ್ರನ್ನ. ಅಕಸ್ಮಾತ್ ನೀವೇನಾದರೂ ಕೆಟ್ಟ ರೀತಿಯಿಂದ ಹೋದರೆ ನಿಮಗೆ ನೀವೇನು ಅಂದ್ಕೊಂಡಿರ್ತೀರೋ ಅದು ಸಿಗೋಲ್ಲ. ಸೊ ಏನೋ ಒಂದು ಯೋಚನೆ ಮಾಡಿ ಅಂತ ಒಂದು ಮೀನಿಂಗ್ ಹಿಡ್ಕೊಂಡು ಮಾಡಿರೋವಂಥ ಮೂವಿ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಯೂತು ನೋಡಲೇಬೇಕು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವರಂತೂ ನನಗೆ ಪರ್ಸ್ನಲಾಗಿ ಅವ್ರು ತುಂಬ ಇಷ್ಟ. ನಾನು ಮೀಟ್ ಮಾಡಿಬಿಟ್ರೆ ನನಗೆ ತುಂಬ ಇಷ್ಟ ಆಗಿದೆ. ಅವ್ರ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿತ್ತು. ಪ್ರವೀಣ್ ಅವರು ಆ್ಯಕ್ಷನ್ ಮೂವಿಲಿ ಇದು ಫಸ್ಟ್ ಟೈಮ್ ಭಾರಿ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. 100 ಡೇಸ್ ಅದು ಪಕ್ಕ. ಸ್ಟೋರಿ ಚೆನ್ನಾಗಿದೆ, ಎಲ್ಲ ಹೀರೋ ಹೀರೋಯಿನ್ ಎಲ್ಲ ಕೋ ಆ್ಯಕ್ಟರ್ಸ್ ಎಲ್ಲರದು ಆ್ಯಕ್ಟಿಂಗ್ ಚೆನ್ನಾಗಿದೆ. ಥ್ಯಾಂಕ್ ಯು. ಬ್ಯೂಟಿಫುಲ್ ಮೂವಿ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಕ್ಲೈಮ್ಯಾಕ್ಸು. ಆಮೇಲೆ ಇವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ಆಮೇಲೆ ಡೈರೆಕ್ಷನ್ ಮಾತ್ರ ಅಲ್ಟಿಮೇಟ್ ಆಗಿದೆ. ವಿಲನ್ ಆ್ಯಕ್ಟಿಂಗು ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಈ ಥರ ಮೂವಿ ಬಂದಿರೋದು ವಿ ಆರ್ ವೆರಿ ಹ್ಯಾಪಿ ಆ್ಯಕ್ಚುಲಿ. ಫ್ಯಾಮಿಲಿ ಎಂಟರ್ಟೈನರ್ ಮೂವಿ ಚೆನ್ನಾಗಿದೆ. ಜೀವ ಅನ್ನೋದೊಂದು ರಕ್ಷಾ ಮತ್ತು ಕ್ಯಾರೆಕ್ಟರ್ ಇಬ್ಬರು ತುಂಬ ಚೆನ್ನಾಗಿದೆ. 100 ಡೇಸ್ ಹೋಗಲಿ ಚೆನ್ನಾಗಿದೆ, ಟ್ವಿಸ್ಟು ಚೆನ್ನಾಗಿದೆ. ಮೂವಿ ಸಕ್ಕತ್ತಾಗಿದೆ, ಎಲ್ಲ ಬಂದು ನೋಡಬೇಕು. ಕನ್ನಡ ಸಿನಿಮಾ ಉಳಿಬೇಕು ಅಂದರೆ ನಾವೆಲ್ಲ ಥಿಯೇಟ್ರಿಗೆ ಬರಬೇಕು. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ಲವ್ ಸ್ಟೋರಿ ಚೆನ್ನಾಗಿದೆ, ಬಟ್ ಸ್ಯಾಡ್ ಕ್ಲೈಮ್ಯಾಕ್ಸ್ ಆಯಿತು, ಅದೊಂದೇ ಬೇಜಾರು. ಹೀರೋ ಹೀರೋಯಿನ್ ಸೇರಬೇಕಿತ್ತು ಅಂತ ನಾನು. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಫ್ಲಾಲೆಸ್ ಆ್ಯಕ್ಟಿಂಗ್ ತೇಜಸ್ ಅವ್ರದ್ದು, ಆ್ಯಂಡ್ ಸಿನಿಮಾಟೋಗ್ರಫಿ ಆ್ಯಂಡ್ ಅನ್ಎಕ್ಸೆಪ್ಟೆಡ್ ಕ್ಲೈಮ್ಯಾಕ್ಸ್ ಭಾಳ ಚೆನ್ನಾಗಿದೆ. ಮಾಸ್, ಒಳ್ಳೆ ಮಾಸ್ ಕಂಟೆಂಟ್, ಆ್ಯಕ್ಷನ್ಸ್ ಭಾಳ ಚೆನ್ನಾಗಿದೆ. ಎಲ್ಲ ಫಸ್ಟ್ ಕ್ಲಾಸ್. ಸರ್ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದೀನಿ ಫಿಲಮಲ್ಲಿ, ತುಂಬಾ ಖುಷಿ ಆಯಿತು. ಆದ್ರೂ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟ್ ಟೈಮ್ ಡೈರೆಕ್ಟರ್ ಇವರು. ಈ ಥರ ಇಷ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಫಿಲಮ್ ಮಾತ್ರ ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಿ. ನಮ್ಮ ಕನ್ನಡ ಫಿಲಮ್ ಎಲ್ಲರೂ ಖಂಡಿತ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಒಂದು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ವೆರಿ ಎಂಟರ್ಟೈನಿಂಗ್. ಎಸ್ಪೆಷಲಿ ಆ್ಯಕ್ಟಿಂಗ್ ವಾಸ್ ಆನ್ ಪಾಯಿಂಟ್.
Please do come watch, everyone, with your families. It's a must watch. I think everyone should. Thank you. ಸರ್ ಮೂವಿ ಮಾತ್ರ ಸೂಪರ್ ಆಗಿತ್ತು. ಸ್ವಲ್ಪ ಸ್ಯಾಡ್ ಎಂಡಿಂಗ್ ಆಗುತ್ತೆ ಎಂಡಿಂಗಲ್ಲಿ, ಬಟ್ ತುಂಬ ಚೆನ್ನಾಗಿದೆ. ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಕ್ಟರ್ಸು ಎಲ್ಲ ಆ್ಯಕ್ಟರ್ಸ್ ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕನ್ನಡ ಇಂಡಸ್ಟ್ರಿಲಿ ಹೊಸ ಹೀರೋಯಿನ್ ಎಂಟ್ರಿ ಆಗಿದ್ದಾಳೆ, ನೋಡ್ಬೇಕು ಹೆಂಗೆ ಮಾಡ್ತಾಳಂತ. ಒಳ್ಳೇದು ಮಾಡಲಿ ಎಲ್ಲರಿಗೂ ದೇವರು, ಅದೇ ಬೇಡ್ಕೊಳ್ಳೋದು. ಥ್ಯಾಂಕ್ ಯು. It was an awesome entertaining movie. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರದ್ದು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ಕಂಟಿನ್ಯೂಸ್ ಎಂಟರ್ಟೈನಿಂಗ್. ಫೈಟ್ಸ್ ಅಂತೂ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಇಟ್ಸ್ ಲೈಕ್ ವೆರಿ ಡಿಫ್ರೆಂಟ್ ಆ್ಯಂಡ್ ಎಂಟರ್ಟೈನ್. ಇಟ್ ವಾಸ್ ನಾಟ್ ಬೋರಿಂಗ್. ಕನ್ನಡ ಮೂವೀಸ್ ಅಂತ ನೋಡಕ್ ಬರಲ್ಲ, ಆಡಿಯನ್ಸ್ ಅಂತ ಏನೂ ಇಲ್ಲ ಹಂಗೆಲ್ಲ. ಇಟ್ಸ್ ನಾಟ್ ಓನ್ಲಿ ಕನ್ನಡಿಗಾಸ್, ಇಟ್ ಈಸ್ ಈವನ್ ಔಟ್ ಆಫ್ ಕನ್ನಡಿಗ ಇದೂ ನಾವು ವಾಚ್ ಮಾಡ್ತೀವಿ. ತುಂಬ ಒಳ್ಳೆ ಮೂವೀಸ್ ಎಲ್ಲ ಬಂದರೆ ಒಂದ್ಸಲಿ ಅಲ್ಲ 2 ಸತಿನೂ ನಾವು ಹೋಗಿ ಎಲ್ಲ ನೋಡ್ಕೊಂಡು ಬರ್ತೀವಿ. ಕನ್ನಡ ಮೂವೀಸ್ ಆರ್ ರಿಯಲಿ ಆಸಮ್ ಆ್ಯಕ್ಚುಲಿ. ಇವಾಗ ಬರ್ತಾ ಇರೋದು ಕನ್ನಡ ಮೂವೀಸ್, ಅದರದ್ದು ಹಾಡುಗಳು ಅದೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಜಿಗರ್ ಇಸ್ ರಿಯಲಿ ಗುಡ್, ಎಂಟರ್ಟೈನಿಂಗ್. ಎಲ್ಲರಿಗೂ ಹೇಳ್ತೀನಿ, ಬಂದು ಮೂವಿನ ವಾಚ್ ಮಾಡಿ. ತುಂಬ ಚೆನ್ನಾಗಿತ್ತು. ವಿಜಯಶ್ರೀ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಫಸ್ಟ್ ಮೂವಿಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ವೆರಿ ನೈಸ್. ಎಲ್ಲ ಸೀನ್ ಇಷ್ಟ ಆಯಿತು. ಸಾಂಗ್ಸ್ ತುಂಬ ಚೆನ್ನಾಗಿತ್ತು. ತುಂಬ ಆ ಜೋಡಿ ತುಂಬ ಚೆನ್ನಾಗಿತ್ತು. ಮೇಡಮ್ನ ಹೌದು ಸ್ವಲ್ಪ ನಂಗೂ ಬೆಸ್ಟ್ ಫ್ರೆಂಡ್ ಅಂತೂ ಸ್ವಲ್ಪ ಸ್ಯಾಡ್ ಅನಿಸ್ತು, ಬಟ್ ದ ಮೂವಿ ವಾಸ್ ಅಮೇಝಿಂಗ್. ಓವರ್ ಆಲ್ ಮೂವಿ ಇಸ್ ವೆರಿ ನೈಸ್. ಸ್ವಲ್ಪ ಬೇರೆ ಥರ ಕ್ಲೈಮ್ಯಾಕ್ಸ್ ಕೊಟ್ಟಿದ್ದಾರೆ. ಇಟ್ ಕೆಪ್ಟ್ ಅಸ್ ವಾಂಟಿಂಗ್ ಮೋರ್. ಒಂಥರ ಅಯ್ಯೋ ಮೂವಿ ಮುಗ್ದೋಯ್ತಾ ಅನ್ನೋ ಥರ ಇತ್ತು. ಎಲ್ಲರದ್ದು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಎಲ್ಲರೂ ನೋಡಬೇಕು. ಇಟ್ಸ್ ಅ ನೈಸ್ ಮೂವಿ. ಚೆನ್ನಾಗಿದೆ. ಆ್ಯಕ್ಷನ್ ಸೀನ್ಸ್ ಎಲ್ಲ ಆ್ಯಕ್ಚುಲಿ ಚೆನ್ನಾಗಿ ತೊಗೊಂಡಿದ್ದಾರೆ. ಇಟ್ಸ್ ರಿಯಲಿ ನೈಸ್. ಓವರ್ ಆಲ್ ಇಟ್ಸ್ ರಿಯಲಿ ರಿಯಲಿ ನೈಸ್. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ. ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ 9845465552.